ಈಗ ಸಾಧು ಕೋಕಿಲ ಅವರ ಸರದಿ. ನನ್ನ ಈ ಏರ್ಪೋರ್ಟಲ್ಲಿ ಅಲ್ಲಿ ಇಲ್ಲಿ ಸುಮಾರು ಜನ ದೊಡ್ಡ ದೊಡ್ಡ ಆಫೀಸರ್ IAS ಆಫೀಸರ್ಗಳು IPS ಆಫೀಸರ್ಗಳು ಏರ್ಪೋರ್ಟಲ್ಲಿ ಮೀಟ್ ಮಾಡ್ತಾರೆ. ಆದರೆ ತುಂಬ ಸ್ಟ್ರಿಕ್ಟ್ ಆಫೀಸರ್ಸ್ ಹಿಂಗೆ ನೋಡ್ತಾರೆ, ನಗೋದು ಇಲ್ಲ. ಆದರೆ ಪ್ಲೇನ್ ಹತ್ತಿ ಇನ್ನೇನು ಪ್ಲೇನ್ ಟೇಕ್ ಆಫ್ ಆಗಬೇಕು, ಇನ್ನು ಹಿಂಗೆ ಹೋಗ್ತಾ ಇರ್ತದೆ, ಎಲ್ಲ ಹೊಡ್ಬಂದ್ಬಿಡ್ತಾನೆ ನನ್ನ ಹತ್ರ. ನೈಟು ನಾನು ನಿಮ್ಮನ್ನು ನೋಡಿಬಿಟ್ಟೇ ಮಲಗೋದು. ನಮ್ಮ ಹೆಂಡ್ತಿನ ಮಕ್ಕಳನ್ನ ಮಾತಾಡಿಸ್ತೀವೋ ಇಲ್ವೋ, ನಮ್ಮ ಕೆಲಸದ ಜಂಜಾಟಗಳಲ್ಲಿ ಇವ್ರನ್ನ ಉಗಿದು ಬೈದು ಎಲ್ಲ ಆದಮೇಲೆ ಸುಸ್ತಾಗಿ ಊಟ ಮಾಡಿ ಬೆಡ್ ಮೇಲೆ ಕೂತ್ಕೊಂಡು ನಿಮ್ಮನ್ನು ನೋಡ್ತಾ ಇದ್ರೆ ಹಂಗೇ ನಿದ್ರೆ ಬಂದುಬಿಡುತ್ತೆ ಅಂತ. ಅಷ್ಟು ಎಲ್ಲರ ಪ್ರೀತಿನ, ಅದರಲ್ಲೂ ಪೊಲೀಸ್ನವ್ರ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ನಾನು. ನಾವಂತೂ ಸಿನಿಮಾದವರು ಪೊಲೀಸ್ನವ್ರದ್ದು ಏನೂ ಬಿಟ್ಟಿಲ್ಲ. ಅಲ್ಲ, ತಪ್ಪು ತಿಳ್ಕೊಬೇಡಿ, ಟೈಟ್ಲ್ಗಳು ಏನು ಬಿಟ್ಟಿಲ್ಲ. ಪೊಲೀಸ್ ಸ್ಟೋರಿ, ಪೊಲೀಸ್ ಬೇಟೆ, ಕ್ರೈಮ್ ನ್ಯೂಸ್, ಕ್ರೈಮ್ ಸ್ಟೋರಿ, 1-2-3 ಬಿಟ್ಬಿಟ್ಟವ್ರೆ. ಅದು ಕೇಳಿಸ್ಕೊಳ್ಳೋಕೆ ಚೆನ್ನಾಗಿಲ್ಲ ಅಂತ ಬಿಟ್ಬಿಟ್ಟವ್ರೆ. ಪೊಲೀಸ್ ಬೂಟ್ ಬಂದಿಲ್ಲ. ಯಾಕೆ ಹೇಳಿ? ಸ್ವಲ್ಪ ಭಯ, ಅದಕ್ಕೆ ತಿಂದಿರ್ತಾರಲ್ಲ ಅದಕ್ಕೆ ಇಟ್ಟಿಲ್ಲ. TV9 ಅವ್ರಿಗೆ ತುಂಬ ಒಳ್ಳೆ ಕೆಲಸ ಸರ್. ಈ ಥರ ಕೆಲಸ ಯಾರು ಅಂದ್ಕೊಳ್ಳಲ್ಲ. ಕಮರ್ಷಿಯಲಾಗಿ ಏನು ಬೇಕಾದ್ರು ಮಾಡ್ಬೋದು, ಸ್ಟಾರ್ಸ್ನ ಕಳಿಸ್ಬೋದು, ಸನ್ಮಾನ ಮಾಡ್ಬೋದು. ಅದಕ್ಕೆ ಅಂತ, ಯಾಕೆಂದರೆ ಶುಕ್ರವಾರ ಶನಿವಾರ ಭಾನುವಾರ TV ಯಲ್ಲಿ ಪ್ರೋಗ್ರಾಮ್ ಕೊಡ್ಬೋದು, ಕಮರ್ಷಿಯಲಾಗಿ ಮಾರ್ಕೋಬೋದು. ಅದೆಲ್ಲ ಬೇರೆ ಸರ್. ಇದು ನಿಜವಾದ ಸನ್ಮಾನದ ಕೆಲಸ ಇದು ಸರ್. ನಾವು ಹೇಳ್ತೀವಿ ಪೊಲೀಸ್ನವರು ಅಂತ, ಅವ್ರಿಗಿರೋ ಕಷ್ಟ ನಮ್ಮ ಅಪ್ಪನ ನೋಡಿದ್ದೀನಿ ಸರ್. ಎಲ್ಲ ಆಫೀಸರ್ಸ್ ಇದ್ದಾರೆ, ಎಲ್ರಿಗೂ ಒಂದು ಸಲ್ಯೂಟ್ ನಾನು ಮಾಡ್ತಾ, ಪೊಲೀಸ್ ಸಲ್ಯೂಟ್.